ಸೊ ಧರ್ಮಪದ ಅಂತ, ಧರ್ಮ ಅಂತಂದ್ರೆ ಮಾತೃ ಧರ್ಮ ಇದೆ, ಪಿತೃಧರ್ಮ ಇದೆ, ಶಿಕ್ಷಕ ಧರ್ಮ ಇದೆ. ಈಗ ನಾನೇನ್ ಮಾಡ್ತಾ ಇದ್ದೀನಿ, ವಕ್ತೃ ಧರ್ಮ. ಈಗ ಕೂರ್ತಿದ್ದೀರಾ, ಮಾತಾಡ್ತಾ ಇದ್ದೀನಿ, ಕೊಟ್ಟ ವಿಷಯದ ಬಗ್ಗೆ ನನ್ಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ. ಅಲ್ಲಿ ಕೂತಂತವ್ರು ನಂಗಿಂತ ವಯಸ್ಸು ಜ್ಞಾನ ಅನುಭವದಲ್ಲಿ ದೊಡ್ಡವರು ಇರ್ತಾರೆ, ಆದ್ರೆ ಅವರು ಶ್ರೋತೃ ಧರ್ಮ ಅಲ್ವಾ. ಇಂದು ನಿರ್ವಾಹಕ ಧರ್ಮ, ಕ್ಯಾಮ್ರಾ ಅವರು ಅವ್ರ ಧರ್ಮ ಮಾಡ್ತಿದ್ದಾರೆ. ಹಾಗಾಗಿ ಧರ್ಮ ಪದವನ್ನ ನಾವು ಮತ, ಪೂಜೆ, ಆಚಾರಕ್ಕೆ ಸೀಮಿತಗೊಳಿಸಬಾರ್ದು. ಅದೂ ಧರ್ಮವೇ, ಅದೂ ಒಂದು ಧರ್ಮ, ಪೂಜಾ ಧರ್ಮ, ಉಪಾಸನಾ ಧರ್ಮ. ಹಾಗಾಗಿ ಧರ್ಮ ಪದದ ಬಗ್ಗೆ ಮೊದಲು ನಮ್ಗೆ ಸ್ಪಷ್ಟತೆ ಉಂಟಾಗಬೇಕಾಗಿದೆ. ನಮ್ಮ ಮೂಲ ಪದಗಳನ್ನೆಲ್ಲ ತಿರುಚಿಬಿಟ್ಟು ಅರ್ಥವನ್ನ ವ್ಯತ್ಯಾಸ ಮಾಡ್ಬಿಟ್ಟು ಈಗ ಅದನ್ನ ನಾವು ಸಮರ್ಥಿಸಕ್ಕೆ ಜಸ್ಟಿಫೈ ಮಾಡಕ್ಕಾಗಲ್ಲ. ಅಷ್ಟ್ ಹೇಳ್ಬಿಟ್ಟು ಈಗ ವಾಪಸ್ ವಿಷಯಕ್ಕೆ ಬರ್ತೀನಿ. ಭಗವದ್ಗೀತೆಯಲ್ಲಿ ಚರ್ಚಿಸುವಂಥದ್ದು ಮನುಷ್ಯ ಧರ್ಮವನ್ನ, ರಾಜಧರ್ಮವನ್ನ, ಕರ್ತವ್ಯ ಧರ್ಮವನ್ನ. ಸ್ವಧರ್ಮ ಅಂತ ಶ್ರೀಕೃಷ್ಣ ಬಳಸ್ತಾನೆ. ಸ್ವಧರ್ಮ ಅಂದ್ರೆ ನನ್ನ ಕರ್ತವ್ಯ ಅಂತ. ಈಗ ಭಗವದ್ಗೀತೆ ಕಾಂಟೆಕ್ಸ್ಟ್ ನೋಡೋಣ. ಯಾವಾಗ ಬರುತ್ತೆ? ಮಹಾಭಾರತದಲ್ಲಿ ಬರುತ್ತೆ. ಕುರುಕ್ಷೇತ್ರ ಯುದ್ಧ ನಿಶ್ಚಯವಾಗಿದೆ, ಯುದ್ಧಕ್ಕೆ ಎಲ್ಲರೂ ಸನ್ನದ್ಧರಾಗಿ ಬಂದಿದ್ದಾರೆ. ಅರ್ಜುನ ತುಂಬಾ ಕಾನ್ಫಿಡೆನ್ಸ್ ಇಂದ ಹೇಳ್ತಾನೆ, ಕೈಮಯ ಸಹ ಯುದ್ಧ ಎಮ್ಮಸ್ಮಿನ್ ರಣಸಮುದ್ಯಮೆ, ಯಾರದು ನನ್ನ ಜೊತೆ ಯುದ್ಧ ಮಾಡೋಕ್ ಬಂದು ನಾನು ನೋಡ್ಬೇಕು ಕೃಷ್ಣ ಅಂತ ಹೇಳ್ತಾನೆ. ಸೇನೆಯೋರು ಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ, ಎರಡು ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ಇಡುವಂತ, ಹತ್ರದಿಂದ ನೋಡ್ತೀನಿ ಅಂತ. ಫಸ್ಟ್ ಅವ್ನು ಕಾಣಿಸೋದು ಯಾರು? ದ್ರೋಣ ಭೀಷ್ಮರು. ನೋಡಿದ ತಕ್ಷಣ ಅವನ್ಗೆ ಒಳಗಡೆ ಗೊಂದಲ ಶುರು ಆಗತ್ತೆ. ಈಗೇನು ಅಂದ್ರೆ ಅವನೊಬ್ಬ ಮಹಾಯೋಧ. ಆ ಯುದ್ಧದಲ್ಲಿ ಯಾರು ತಪ್ಪು ಮಾಡಿದಾರೋ, ಪಾಂಡವರಿಗೆ ವಿಪರೀತ ಕಷ್ಟ ಕೊಟ್ಟಿದಾರೋ, ಅನ್ಯಾಯಗಳ ಪರಂಪರೆ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕಾಗಿತ್ತು. ಅದಕ್ಕೆ ಧರ್ಮ ಯುದ್ಧ ಅದು. ಅವ್ರಿಗೆ ಕೌರವರ ಕಡೆ ಯಾರಿದಾರೋ ಅವರೆಲ್ಲರೂ ಅಧರ್ಮ ಪಕ್ಷಿಗಳೇ, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಅರ್ಜುನಂಗೂ ಗೊತ್ತು. ಆದ್ರೆ ಅವನ್ ಗೊಂದಲ ಏನ್ ಗೊತ್ತಾ? ಇನ್ಯಾರ್ದೋ ತಾತ, ಇನ್ಯಾರ್ದೋ ಗುರು, ಇನ್ಯಾರ್ದೋ ಕಸಿನ್ಸ್ ಆಗಿದ್ರೆ ಪಟಪಟ ಅವನ್ನ ಹೊಡೆದಾಕ್ ಬಿಡ್ತಿದ್ದ. ನನ್ನ ತಾತ, ನನ್ನ ಗುರು, ನನ್ನವರು ಅನ್ನುವ ನನ್ನ ಅಂತ ಇದೆಯಲ್ಲ ಮಮ, ಅದು ಅವನಲ್ಲಿ ಗೊಂದಲ ಉಂಟು ಮಾಡತ್ತೆ. ಅದಕ್ಕೆ ಅವನು ಅಯ್ಯೋ ನನ್ ಕೈಲಿ ಆಗ್ತಾ ಇಲ್ಲ, ಹಿಂಗೆ ನಾನು ಸಾಯಿಸ್ಲಿ, ನಂಗೆ ಇದು ಬೇಡವೇ ಬೇಡ, ಯುದ್ಧನೇ ಬೇಡ, ನಾನು ಕಾಡಿಗೆ ಹೊಟ್ಟೋಗ್ತೀನಿ, ಏನೇನೋ ಹೇಳ್ತಾನೆ. ಕಾರಣ ಇಷ್ಟೇ, ಅಪ್ರಿಯವಾದ ಕರ್ತವ್ಯ ಮಾಡಕ್ ಆಗ್ತಾ ಇಲ್ಲ. ನಾನೀಗ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಪೊಲೀಸ್ ಆಫೀಸರ್ ಇರ್ತಾನೆ, ತುಂಬಾ ಅಪ್ರೈಟ್, ಯಾರನ್ನೂ ಸ್ಪೇರ್ ಮಾಡಲ್ಲ, ಸರಿಯಾಗಿ ಯಾರು ತಪ್ಪು ಮಾಡಿದ್ರೆ ಹೇಳ್ಕೊಂಡು ಹೋಗಿ ಜೈಲ್ ಹಾಕ್ತಿರ್ತಾನೆ. ಒಂದಿನ ತನ್ನ ಮಗ ಸಿಕ್ಕಾಕೊಂಡ್ಬಿಡ್ತಾನೆ. ಏನ್ ಮಾಡ್ಬೇಕು ಅವನಿಗ? ಅವನು ಸರಿಯಾದ ಅವಾಗ ವಾತ್ಸಲ್ಯ ಬಂದ್ಬಿಡುತ್ತೆ. ಅಯ್ಯೋ ನನ್ ಮಗ ಅವ್ನ ಭವಿಷ್ಯ ಹಾಳಾಗ್ಬಿಡುತ್ತೆ, ಮನೆಗ್ ಕರ್ಕೊಂಡೋಗ್ ಬುದ್ಧಿ ಹೇಳ್ತೀನಿ, ಜೈಲಲ್ಲಿ ಹಾಕಿದ್ರೆ ಹೇಗೆ? ಈ ಇನ್ನೊಬ್ರು ಅವ್ರ ಮಕ್ಕಳು ಇನ್ನೂ ಯಾರಿಗೋ ಮಗ ತಾನೆ, ಅವ್ರಿಗೂ ಭವಿಷ್ಯ ಇರುತ್ತೆ ತಾನೆ. ಸೊ ನನ್ನವರು ಅಂತ ಬಂದ ತಕ್ಷಣ ಅವ್ನಿಗೆ ಕರ್ತವ್ಯ ಮಾಡಕ್ಕಾಗಲ್ಲ. ಅರ್ಜುನ ಒಬ್ಬ ಸೈನಿಕ, ಒಬ್ಬ ಯೋಧ, ಒಬ್ಬ ರಾಜಕುಮಾರ. ಅವನು ಈ ಮಹಾಯುದ್ಧದಲ್ಲಿ ಬಿಫೋರ್ ಅಂದ್ರೆ ಆ ಯುದ್ಧ ಶುರು ಆಗೋ ಮುಂಚೆನೆ ಮ್ಯಾನ್ ಆಫ್ ದ ಮ್ಯಾಚ್ ಅಂತ ಡಿಕ್ಲೇರ್ ಆದವನು, ಆ ಮಟ್ಟದ ಯೋಧ ಅವನು. ಆದ್ರೆ ಅವನ್ಗೆ ಮನಸ್ಸು ತುಂಬಾ ಗಲಿಬಿಲಿ ಆಗುತ್ತೆ. ಇದು ಕಾಂಟೆಕ್ಸ್ಟ್. ಸೊ ನಮ್ಮೆಲ್ಲರಿಗೂ ಜೀವನದಲ್ಲಿ ಇಂಥ ಸಂದರ್ಭ ಬರುತ್ತೆ. ಈಗ ನಾನು ನನ್ನ ಕುಲ, ನನ್ನ ಮತ, ನನ್ನವರು, ನನ್ನ ಪರಿವಾರ, ನನ್ನ ಜಾತಿ ಅಂತ ಯೋಚನೆ ಮಾಡಿದ್ರೆ ನನ್ನವರು ಎಂಥ ಕೆಟ್ಟವರಾದ್ರೂ ಸಮರ್ಥಿಸ್ತಾ ಹೋಗ್ತೀನಿ. ಆದ್ರೆ ನಾನು ದೇಶದ ಹಿತ, ಧರ್ಮದ ಹಿತ, ಸಮಾಜದ ಹಿತ, ನ್ಯಾಯ ಅನ್ಯಾಯಗಳನ್ನ ನಾನು ವಿವೇಚಿಸಿದ್ರೆ ನನ್ನ ಮಗನೇ ತಪ್ಪು ಮಾಡಿದ್ರು ನೀನು ತಪ್ಪು ಅಂತ ಹೇಳುವ ಧೈರ್ಯ ನನಗೆ ಬರುತ್ತೆ. ಅದನ್ನ ಶ್ರೀಕೃಷ್ಣ ಹೇಳ್ಕೊಡ್ತಾನೆ. ಹೇಳಿದ್ದು ಬೇಕಾ ಬೇಡವಾ ನಿಮ್ಗೆ? ಇವತ್ತು ನಾನು ಹಿಂದೂ ಅಂತ ಹೇಳ್ಬಿಟ್ಟು ವೀರಪ್ಪನನ್ನ ನಾನು ವಹಿಸ್ಕೊಂಡು ಹೋಗೋದು ಸರಿನಾ? ಅಲ್ವಾ? ಹಾಗೆ ಇನ್ನೊಬ್ರು ಯಾರೋ ಔರಂಗಜೇಬ್ನ ವಹಿಸ್ಕೊಳ್ಳೋದು ಸರಿನಾ? ನಾವ್ ಹೇಳೋದು ನಮ್ಮ ಮತ ಅಂತ ನೋಡ್ಬಾರ್ದು, ಕುಲ ಅಂತ ನೋಡ್ಬಾರ್ದು, ಸಮಾಜಕ್ಕೆ ಏನ್ ಮಾಡಿದ್ರು ಅಂತ ನೋಡ್ಬೇಕು. ಕೃಷ್ಣ ಆ ಸ್ಪಷ್ಟತೆ ಕೊಡ್ತಾನೆ. ಅವ್ನು ಹೇಳ್ತಾನೆ, ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವ. ಸಂಘ ಅಂದ್ರೆ ಅಟ್ಯಾಚ್ಮೆಂಟ್ ಅಂತ. ನಾವೆಲ್ಲ ಜೊತೆಗಿರೋದು ತಪ್ಪಲ್ಲ, ಅದೇ ಅಂಟಿದ್ಯಲ್ಲ. ಒಬ್ರಿಗೆ ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ, ಒಬ್ರು ಕಂಡ್ರಾಗಲ್ಲ. ನಮ್ಗೆಲ್ಲ ಈ ತರ ಪ್ರಾಬ್ಲಮ್ಸ್ ಇರುತ್ತೆ. ಸೆಟ್ ಆಫ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಅಡ್ಡ ಬರುತ್ತೆ. ಆಫೀಸ್ ನಲ್ಲಿ ಈ ಚೇರ್ ಅಲ್ಲಿ ನಾನು ಕೂತ್ಕೊಳ್ದಿದ್ರೆ ನಮ್ಗೆ ತಲೆನೇ ಓಡಲ್ಲ. ನಾನು ಈ ಕಪ್ಪಲ್ಲಿ ಕಾಫಿ ಕುಡಿದಿದ್ರೆ ಆಗೋದಿಲ್ಲ, ಈ ದಿಂಬಿಲಿದ್ರೆ ನಿದ್ರೆ ಬರಲ್ಲ, ಅವ್ನು ನನ್ನ ಟೀಮಲ್ಲಿ ಇದ್ದಿದ್ರೆ ನಮ್ ಕೆಲ್ಸಾನೇ ಮಾಡಕ್ಕಾಗಲ್ಲ, ಇವ್ ನನ್ನ ಟೀಮಲ್ಲಿ ಇದ್ರೆ ನಮ್ ಕೆಲಸ ಮಾಡಕ್ಕಾಗಲ್ಲ. ಇದೆಲ್ಲ ನಮ್ಗಿರೋ ಪ್ರಾಬ್ಲಮ್ಸ್, ಇದೆಲ್ಲ ಹ್ಯೂಮನ್ ವೀಕ್ನೆಸಸ್. ಇದನ್ನ ಶ್ರೀಕೃಷ್ಣ ಹೃದಯ ದೌರ್ಬಲ್ಯ ಅಂತ ಕರೀತಾನೆ. ಪ್ರಾರಂಭದಲ್ಲೇ ಕೃಷ್ಣನ ಮೊದಲ 2 ಶ್ಲೋಕಗಳೇ ಸಾಕು ನಮ್ಗೆ, ಅಷ್ಟು ಚೆನ್ನಾಗಿವೆ. ಕುತಸ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತೆ ಅನಾದ್ಯಜುಷ್ಟಮಸ್ವರ್ಗ್ಯಂ ಕೀರ್ತಿಕರಂ ಅರ್ಜುನ ಕ್ಲೈಬ್ಯಂ ಆತ್ಮಗಮಪಾರ್ಥಾಯ ಗತ್ವ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ ಉತ್ತಿಷ್ಠ ಪರಂತಪ. ಈ ತರ ನೀನು ಬಹಳ ಮುಖ್ಯವಾದ ಘಟ್ಟದಲ್ಲಿ ಜೀವನದಲ್ಲಿ ಇನ್ನೇನ್ ಯುದ್ಧ ಶುರು ಆಗ್ಬೇಕು, ಇನ್ನೇನ್ ಪರೀಕ್ಷೆ ಬರಿಬೇಕು, ಇನ್ನೇನ್ ನಿರ್ಣಯ ತೆಗೆದುಕೋಬೇಕು, ಇನ್ನೇನ್ ವೋಟ್ ಹಾಕ್ಬೇಕು ಅನ್ನುವಾಗ ನಾವು ಹೆಂಗ್ ಯೋಚನೆ ಮಾಡ್ಬೇಕು? ಕ್ಷುದ್ರಂ ಹೃದಯ ದೌರ್ಬಲ್ಯಂ. ಆ ಎಮೋಷನಲ್ ಗಾರ್ಬೇಜ್ ಅಥವಾ ಎಮೋಷನಲ್ ವೀಕ್ನೆಸ್ ಏನಿದೆ ಅದನ್ನ ಪಕ್ಕಕ್ಕಿಟ್ಟು ಕ್ಲಿಯರ್ ಆಗಿ ಥಿಂಕ್ ಮಾಡು.
ಅಂತ ಹೇಳ್ತಾನೆ. ಹೆಂಗಾಗತ್ತೆ ಕೃಷ್ಣ ನನ್ನವನ್ನು ನೋಡಿ ನಂಗಾಗಲ್ಲ ಸನ್ನಿವೇಶದಲ್ಲಿ ಕೃಷ್ಣ ಹೇಳಿದ್ರು ಕೂಡ ಅದು ಎಲ್ಲ ಸನ್ನಿವೇಶಗಳು. ಹೌದೌದು, ಖಂಡಿತ. ನೋಡಿ, ಅವನು ಸನ್ಯಾಸಿಗೆ ಹೇಳಿಲ್ಲ. ನೀವ್ ಇದನ್ನ ಒಂದು ಯಾವ್ದೋ ಮತ ಪ್ರಚಾರ ಅಂತ ಅನ್ಕೊಳ್ಳೋದು, ಸನ್ಯಾಸಿಗೆ ಹೇಳಿಲ್ಲ. ಒಬ್ಬ ಅಲ್ಲ, ಕೈ ಇದು ಹಿಡ್ಕೊಂಡು ಯುದ್ಧಕ್ಕೆ ಅಂತ ಸೈನಿಕನ್ ಹೇಳ್ತಾ ಇದ್ದಾನೆ. ಅಂದ್ರೆ ನಮಗ್ ಬೇಕದು, ಸನ್ಯಾಸಿಗಳನ್ನೆಲ್ಲ ಗೃಹಸ್ಥರಿಗೆ ಬೇಕು, ಜೀವನದಲ್ಲಿ ಬೇಕು ನಮ್ಗೆ. ಈಗ ನನ್ ಕೋಪ ಉಕ್ಕಿ ಬರ್ತಾ ಇರುತ್ತೆ, ಆ ಕೋಪದ ಆವೇಶದಲ್ಲಿ ಏನೋ ಅನ್ಬಿಡ್ತೀವಿ, ಏನೋ ಮಾಡ್ಬಿಡ್ತೀವಿ. ಯೋಗಸ್ಥ ಕುರು ಕರ್ಮಾಣಿ, ಬ್ಯಾಲೆನ್ಸ್ ಇಟ್ಕೋ. ನೀವ್ ಆ ಬಂದಿದ್ದೆಲ್ಲ ಮನ್ಸಿಗೆ ಬಂದಿದ್ನೆಲ್ಲ ಮಾಡ್ಬಿಡ್ಬೇಡ, ಹೇಳ್ಬಿಡ್ಬೇಡ. ಯೋಗಸ್ಥನಾಗು, ನಿನ್ನೊಳಗ್ ನೀನ್ ಹೋಗು, ನಿನ್ನೊಳಗ್ ನೀನ್ ಶಾಂತಿಯನ್ನ ಸಂಪಾದಿಸಿ ಶುದ್ಧವಾದ ಮನಸ್ಸಿನಿಂದ ಜಗತ್ತನ್ನ, ಪರಿಸ್ಥಿತಿಯನ್ನ, ಜನರನ್ನ, ನಿನ್ನ ಮನಸ್ಸನ್ನ ನೀನ್ ನೋಡ್ಕೋ. ಆವಾಗ ನಿನ್ಗೆ ಈ ಕ್ಷಣದಲ್ಲಿ ಯಾವ್ದು ಧರ್ಮ, ಯಾವ್ದು ನ್ಯಾಯ ಅಂತ ಗೊತ್ತಾಗತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಇದು ಇವತ್ತು ಇದೇ ವೇದಾಂತದ ಅಭಿಪ್ರಾಯಗಳೇ ಧ್ಯಾನವಾಗಿರೋದು, ಅದೇ ಝೆನ್ ಆಗಿರೋದು, ಅದನ್ನೇ ವಿಪಸನ ಇತ್ಯಾದಿ. ಎಲ್ಲ ಮತ ಬೇರೆ ಮತ ಬೇರೆ ಮತ ಬೇರೆ ಅಂತ ಪಾಲಿಟಿಷಿಯನ್ಸ್ ನಮ್ಮನ್ನ ಬಿಡಿಸಿ ಕೂಡಿಸಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಎಲ್ಲರಿಗೂ ಮೂಲ ಒಂದೇ. ನಾವೆಲ್ಲ ಇದೇ ಭಾರತದಲ್ಲಿ, ಇದೇ ಮಣ್ಣಿನಲ್ಲಿ ಇದೇ ಅಭಿಪ್ರಾಯವನ್ನ, ಇದೇ ಉನ್ನತವಾದಂತ ಶಾಂತಿ ತತ್ವ. ಶಾಂತಿ ಅಂದ್ರೆ ಏನು ಮಾಡದೇ ಇರೋದಲ್ಲ, ಯುದ್ಧ ಮಾಡದೇ ಇರೋದಲ್ಲ. ನಮ್ಮ ಎಲ್ಲಾ ದೇವತೆಗಳ ಕೈಯಲ್ಲೂ ಕೂಡ ಆಯುಧಗಳಿರುತ್ತೆ. ಯಾಕೆ? ವರ, ಇದು ಅಭಯ, ವರದ. ಅಭಯ, ನಾನು ರಕ್ಷಣೆ ಮಾಡ್ತೀನಿ ಅನ್ನೋ ಒಂದು ಭರವಸೆ. ವರದ, ನಿಂಗೆ ಏನು ಅರ್ಹನೋ ಅದು ಕೊಡ್ತೀನಿ ಅಂತ. ಆಯುಧ ಯಾಕೆ? ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ. ಈಗ ಸೈನ್ಯನೇ ಬೇಡ ನಮ್ಗೆ, ಪೊಲೀಸೇ ಬೇಡ ಅಂತ ಹೇಳಿದ್ರೆ ಹೌದೌದು, ಅವ್ರ ಪಾರ್ಟಿಯವರೇ ಭಗವದ್ಗೀತೆ ಬೇಡ ಅನ್ನೋಬೇಕ. ಅಂದ್ರೆ ನಮ್ಗೆ ಜೀವನದಲ್ಲಿ ಮೊದಲು ಕ್ಲಿಯರ್ ಮೈಂಡ್, ಬಹಳ ನಿಷ್ಠಲಾಮತಿಹಿ ಅಂತ ಅದನ್ನ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ನಿಷ್ಠಲಾಮತಿಹಿ, ಮೊದಲು ನಾನು ನನ್ನದು, ನನ್ನಿಷ್ಟ, ಐ ಡೋಂಟ್ ಕೇರ್, ನನ್ನಿಷ್ಟ, ನನ್ ಲಿಬರ್ಟಿ, ನನ್ಗೆ ಹಿಂಗ ಅನ್ಸುತ್ತೆ ಅಲ್ಲ. ನಾವೆಲ್ಲ ಕೂಡ ಒಟ್ಟಿಗೆ ಬದುಕಬೇಕು, ಇಷ್ಟವೆಲ್ಲಿ ಕಷ್ಟವಾಗ್ಲಿ. ಹಾಗಾಗಿ ನಾವು ಒಟ್ಟಿಗೆ ಬದುಕೋ ಸೂತ್ರವನ್ನು ಹುಡುಕ್ಲೇಬೇಕು. ಅದಕ್ಕಾಗಿ ದುಷ್ಟ ಶಿಕ್ಷಣ ಆಗ್ಲೇಬೇಕು. ಒಬ್ಬ ಕಂಟಿನ್ಯೂಸ್ ಆಗಿ ಟ್ರಾಫಿಕ್ ಸಿಗ್ನಲ್ ಬ್ರೇಕ್ ಮಾಡ್ತಾನೆ ಇದೆ, ಅವ್ನು ಹಿಡ್ಕೊಂಡು ಪನಿಷ್ಮೆಂಟ್ ಕೊಡ್ಬೇಕಾ ಬೇಡವಾ? ಇನ್ಯಾರೋ ಸಾಯ್ತಾರ ಅವನಿಂದಾಗಿ. ಕಂಟಿನ್ಯೂಸ್ ಆಗಿ ಅಲ್ಲಿ ನುಸುಳ್ತಾನೆ ಇದ್ರೆ ಆತಂಕವಾದಿಗಳು, ಸೈನಿಕರು ಗುಂಡು ಹಾಯಿಸ್ಬೇಕಾ ಬೇಡವಾ? ಇಲ್ಲಿ ಕಂಟಿನ್ಯೂಸ್ ಆಗಿ ಕಳ್ತನ ಮಾಡ್ತಾ ಇದ್ರೆ ಪೊಲೀಸರು ಅವ್ನು ಹಿಡಿಬೇಕಾ ಬೇಡವಾ? ಕಂಟಿನ್ಯೂಸ್ ಆಗಿ ಹಿರಿಯರನ್ನ, ಆಚಾರಗಳನ್ನ, ಜನರನ್ನ ಬಾಯ್ಪನ್ನ ಮುಗಿತಾ ಇದ್ರೆ ಅವ್ರನ್ನ ಕೌಂಟರ್ ಮಾಡ್ಬೇಕೋ ಬೇಡವಾ? ಈಗ ನಮ್ಮ ದೇಹದಲ್ಲಿ ವೈರಸ್ ಇದೆ, ಬ್ಯಾಕ್ಟೀರಿಯಾ ಇದೆ ಅಂದ್ರೆ ಅದನ್ನ ಸಾಯಿಸಿದ್ರೆ ತಾನೇ ನಮಗೆ ಆರೋಗ್ಯ ಬರೋದು. ಸೊ ದುಷ್ಟ ಎಲಿಮೆಂಟ್ಸ್ ಯಾರಿದ್ದಾರೆ, ಈಗ ಯುದ್ಧವನ್ನ ಮಾಡು ಅಂತ ಹೇಳಿದಾಗ ಸುಮ್ಮನೆ ಸಾಯಿಸು ಅಂತ ಹೇಳಿಲ್ಲ, ದುಷ್ಟರನ್ನ ನೀನು ನಿಗ್ರಹ ಮಾಡು ಅಂತ ಹೇಳಿದ್ರು. ಲಾಸ್ಟ್ ಮೂಮೆಂಟ್ ಅಲ್ಲೂ ಕೂಡ, ಇನ್ನೇನ್ ಯುದ್ಧ ಶುರು ಆಗ್ಬೇಕು ಅನ್ನೋವಾಗ್ಲೂ ಕೂಡ ಯುಧಿಷ್ಠಿರ ಹೋಗಿ ಹೇಳ್ತಾನೆ, ಇದು ಧರ್ಮಕ್ಕಾಗಿ ಯುದ್ಧ, ಈಗ್ಲೂ ಕೂಡ ನಾವು ನಿರ್ಣಯ ಮಾಡ್ಬೋದು. ರಾಮ ಕೂಡ ಅಷ್ಟೇ, ಈಗ್ಲೂ ಸೀತೆಯನ್ನು ಕೊಟ್ಬಿಡು, ನಿಲ್ಲಿಸ್ಬಿಡ್ತೀವಿ ಯುದ್ಧ ಅಂತ. ಅಂದ್ರೆ ಪರಿಹಾರ ಯುದ್ಧವಿಲ್ಲದೆ ಆಗೋ ಹಾಗೆ ಆಗ್ಲಿ, ಸಮಾಧಾನ ಭೇದ ಕೊನೆಯ ದಂಡೋಪಾಯ. ಹಾಗಾಗಿ ಸನಾತನ ಧರ್ಮದಲ್ಲಿ ಯಾವತ್ತೂ ಕೂಡ ಫಸ್ಟ್ ಆಪ್ಷನ್ ಯುದ್ಧ ಅಲ್ವೇ ಅಲ್ಲ, ಆದ್ರೆ ಯುದ್ಧಕ್ಕೆ ಸನ್ನದ್ಧವಾಗಿರ್ಬೇಕು. ಏಕೆಂದ್ರೆ ಯಾವ ಕ್ಷಣ ಏನಾಗುತ್ತೆ ಹೇಳಕ್ಕಾಗಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಲಕ್ಷ್ಮಣರು ಹೊರೆ ಆಯುಧಗಳನ್ನು ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಯಾರ್ಯಾರೋ ಕೊಟ್ಟಿರ್ತಾರೆ ಋಷಿ ಮುನಿಗಳು ಬೇಕಾದಷ್ಟು ಅಸ್ತ್ರಶಸ್ತ್ರಗಳನ್ನ. ಸೀತೆ ಹೇಳ್ತಾಳೆ, ವನವಾಸದಲ್ಲಿ ಇದೀವಲ್ಲ ರಾಮ, ಇಷ್ಟೊಂದು ಯಾಕೆ ಹೊತ್ಕೊಂಡು ತಿರ್ಬೇಕು, ಒಂದ್ ಕಡೆ ಇಟ್ಬಿಟ್ಟು ಹೋಗೋಣ, ಆಮೇಲೆ ತಗೊಂಡ್ ಹೋಗೋಣ. ರಾಮ ಏನ್ ಹೇಳ್ತಾನೆ ಗೊತ್ತಾ, ನಾನು ರಾಜ್ಯ ಭ್ರಷ್ಟನಾಗಿರ್ಬೋದು, ಆದ್ರೆ ಧರ್ಮ ಭ್ರಷ್ಟನಾಗಲಾರೆ. ನನ್ನ ಧರ್ಮ ಏನು? ಕ್ಷತ್ರಿಯ ಧರ್ಮ. ನನ್ ಕಣ್ಮುಂದೆ ಯಾರಿಗಾದ್ರೂ ತೊಂದ್ರೆ ಆದ್ರೆ ತಕ್ಷಣ ಹೋಗಿ ರಕ್ಷಣೆ ಮಾಡ್ಬೇಕು. ಈ ಕಾಡಲ್ಲಿ ರಾಕ್ಷಸರಿರ್ತಾರೆ, ಕ್ರೂರ ಪ್ರಾಣಿಗಳಿರುತ್ತೆ, ಯಾರಿಗೂ ನನ್ ಕಣ್ಮುಂದೆ ತೊಂದ್ರೆ ಆಗ್ಬೋದು. ಆಗ ಅಯ್ಯೋ ನಾನೇನ್ ಮಾಡ್ಲಿ, ನನ್ಗೇನು ಮಾಡಕ್ ಆಗಿಲ್ಲ ಅಂತ ಹೇಳೋ ಹಾಗಿಲ್ಲ. ಐ ಶುಡ್ ಬಿ ಎಕ್ವಿಪ್ಡ್. ನಾನು ಸದಾ ಸನ್ನದ್ಧನಾಗಿರ್ಲೇಬೇಕು. ನಾನು ಅಲ್ಲಿರ್ಲಿ ಇಲ್ಲಿರ್ಲಿ. ಹಾಗೆ ನಾವು ಬೌದ್ಧಿಕ ಕ್ಷತ್ರಿಯರಾಗ್ಬೇಕು. ಕಣ್ಣು ಮುಂದೆ ಇವತ್ತು ನಾವು ಕಾಣ್ತಾ ಇದೀವಿ ಸಮಾಜದಲ್ಲಿ, ರಾಮನ್ ಬೈದ್ರು ಪರವಾಗಿಲ್ಲ, ಕೃಷ್ಣನ್ ಬೈದ್ರು ಪರವಾಗಿಲ್ಲ, ಪರಂಪರೆ, ಅಜ್ಜಿ ತಾತ, ನಮ್ ವೇಷ ಭೂಷ, ಕುಂಕುಮ, ಆಚಾರ ವಿಚಾರ, ಭಗವದ್ಗೀತೆ ಏನ್ ಬೇಕಾದ್ರೂ ಯಾರು ನಿಲ್ಲಿಸಿದ್ರು ಆರಾಮಾಗಿ ಕುತ್ಕೊಂಡು ಕಾಫಿ ಕುಡ್ಕೊಂಡು ಹೀಗೆ ಹೇಳ್ಬಾರ್ದಾಗಿತ್ತು ಅಂತ ಹೇಳ್ತೀವಿ. ಆದ್ರೆ ನನ್ನ ಬಗ್ಗೆ ಯಾರೋ ಪಕ್ಕದ ಮನೆಯವ್ರಿಗೆ ಇನ್ಯಾರೋ ಹೇಳಿದ್ರು ಅಂದ ತಕ್ಷಣ ಬುಸ್ ಅಂತ ಹೊರಟೋಗ್ತೀವಿ. ರಾಮಾಯಣದಿಂದ ಏನ್ ಕಲಿತೀವಿ, ಭಗವದ್ಗೀತೆಯಿಂದ ಏನ್ ಕಲಿತೀವಿ, ನನ್ನ ಬಗ್ಗೆ ಪರ್ಸನಲ್ ಆಗಿ ಯಾರೋ ಏನೋ ಅಭಿಪ್ರಾಯಗಳು ಹೇಳುದು ಅಂದ್ರೆ ಕ್ಷಮಿಸ್ಬಿಡು. ಕೈಕೇನ್ ಕ್ಷಮಿಸ್ತಾ ರಾಮ, ಮಂಥರೇನ್ ಕ್ಷಮಿಸ್ತಾ ರಾಮ, ಶಿಶುಪಾಲನ 100 ಸಲ ಕ್ಷಮಿಸ್ತಾ ಕೃಷ್ಣ. ಹಾಗಾಗಿ ಭಗವದ್ಗೀತೆ ಏನ್ ಮಾಡ್ತಾ ಇದೆ ಅಂದ್ರೆ ಅದನ್ನ ಯೋಗಶಾಸ್ತ್ರ ಅಂತ ಕರೀತಾರೆ. ಯುಜ್ಯತೆ ಯೋಗ ಅಂತ. ಯೋಗ ಅಂದ್ರೆ ಏನು? ಮೈ ಬಗ್ಸೋದು ಅದಲ್ಲ, ಅದಕ್ಕೆ ಆಸನ ಅಂತ ಹೆಸರು. ನಾವ್ ಅದನ್ನು ಯೋಗ ಅಂತ ಕರೆದ್ಬಿಟ್ಟಿದೀವಿ, ಆಸನಾನ ಯೋಗ ಅಂತ ಕರೀತಾ ಇದೀವಿ.
ಯೋಗ ಅಂತಂದ್ರೆ ನಮ್ಮೊಳಗೆ ನಾವು ಕನೆಕ್ಟ್ ಆಗೋದು. ಬೆಳಗ್ಗೆ ಎದ್ದ ತಕ್ಷಣ ಸುಮ್ಮನೆ ಕುತ್ಕೋಬೇಕು, ದೀರ್ಘ ಉಸಿರಾಟ ಮಾಡಿ ನಮ್ಮ ಉಸಿರಾಟವನ್ನು ನಾವು ಗಮನಿಸಿದ ತಕ್ಷಣ ಅದು ರೆಗ್ಯುಲೇಟ್ ಆಗುತ್ತೆ. ನಮ್ಮ ಮನಸ್ಸನ್ನು ನಾವು ಗಮನಿಸಿದ ತಕ್ಷಣ ಮನಸ್ಸು ಶಾಂತವಾಗುತ್ತೆ. ನಮ್ಮ ಆಲೋಚನೆಯನ್ನು ನಾವು ಗಮನಿಸಿದ ತಕ್ಷಣ ಅದು ಒಂಥರ ದಿಕ್ಕನ್ನ ಪಡೆಯುತ್ತೆ. ನಮ್ಮ ದೇಹವನ್ನ ಗಮನಿಸಿದ ತಕ್ಷಣ ದೇಹ ಒಂಥರ ಹಾಯಿ ಆಗುತ್ತೆ. ಹೀಗೆ ನಮ್ಮ ವ್ಯಕ್ತಿತ್ವ ಏನಿದೆ ಅದ್ರೊಳಗೆ ನಾವು ಚೆನ್ನಾಗಿ ಸ್ವಸ್ಮಿನ್ಸ್ಥ, ನಮ್ಮೊಳಗೆ ನಾವಿರೋದೇ ಸ್ವಸ್ಥ ಪದದ ಅರ್ಥ ಅದು. ನಮ್ಮೊಳಗೆ ನಾವು ಇದ್ದು ಫುಲ್ಲು ರಿಫ್ರೆಶ್ ಆಗ್ತೀವಿ, ಆಮೇಲೆ ಆಚೆ ಬಂದು ಕೆಲಸ ಮಾಡುವಂತ ಆ ಯೋಗದ ಸಾಧನೆ ಅಂದ್ರೆ ಇದು ಇಲ್ಲದೆ ಹೋದ್ರೆ ಅರ್ಜುನಂಗಾದ ಹಾಗೆ ಆಗತ್ತೆ, ನಮ್ಗೆ ಗೊಂದಲ ಆಗತ್ತೆ. ನಾನು ನನ್ನವರು ಬೇಕು ಬೇಡ ಇದನ್ನ ಬಿಟ್ಟು ನಾವು ಯಾವ್ದು ಇಡೀ ಸಮಷ್ಟಿ ಹಿತ ಅಂತ ಅದನ್ನ ಬಳಸ್ತಾರೆ ಪದ. ಸಮಷ್ಟಿಗೆ ಒಳ್ಳೇದಾಗ್ಬೇಕು, ವ್ಯಷ್ಟಿ ಅಂದ್ರೆ ನನಗೆ. ಆದ್ರೆ ಇವಾಗ ನಂಗೆ ಬಾಳೆಹಣ್ಣು ತಿನ್ಬೇಕು ಅಂದ್ರೆ ನಂಗೆ ಇಷ್ಟ, ಸರಿ ವ್ಯಷ್ಟಿ ಧರ್ಮ, ನನ್ ದುಡ್ಡು ಕೊಟ್ಟು ತಗೊಳ್ತೀನಿ ತಿಂತೀನಿ. ಆ ಸಿಪ್ಪೆನೆಲ್ಲ ಎಸಿತೀನಿ, ಅದು ಸಮಷ್ಟಿ ಧರ್ಮ. ನಾನು ಎಲ್ಲಿ ಬೇಕಾದ್ರೂ ಎಸಿತೀನಿ, ನಾನು ದುಡ್ಡು ಕೊಟ್ಟು ತಗೊಂಡಿದ್ ಬಾಳೆಹಣ್ಣು ಅಂತ ಹೇಳೋ ಹಾಗಿಲ್ಲ. ನಾನು ಎಲ್ಲಿ ಬೇಕಾದ್ರೂ ಅಡ್ಡ ಕೂತ್ಕೊಂಡು ಇಲ್ಲೇ ಪೂಜೆ ಮಾಡ್ತೀನಿ, ಇಲ್ಲೇ ಬೀದಿನಲ್ಲೇ ಇಲ್ಲೇ ಮಾಡೋ ಹಾಗೆ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ. ಸೊ ಸಮಷ್ಟಿ ಹಿತವನ್ನ ಮೊದಲು ಇಟ್ಕೋಬೇಕು. ಸಮಷ್ಟಿ ಹಿತದ ಮುಂದೆ ವ್ಯಷ್ಟಿ ಯಾವಾಗ್ಲೂ ತಗ್ಗಬೇಕು ಅಂತ ಎಲ್ಲ ಧರ್ಮಶಾಸ್ತ್ರಗಳು ಹೇಳುತ್ತೆ, ಮಹಾಭಾರತನೂ ಹೇಳುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಿನಗನ್ಸಿದ್ದಲ್ಲ ಮುಖ್ಯ ಅರ್ಜುನ, ನಿನ್ ತಾತ ನಿನ್ ಗುರುವನ್ನ ಸಾಯಿಸೋದ್ ಕಷ್ಟನೂ ಮುಖ್ಯ ಅಲ್ಲ. ಆ ನಿನ್ನ ತಾತ ನಿನ್ನ ಗುರು ಅನ್ನೋದೇ ಅಫೆಂಡರ್ಸ್, ಅವರು ತಪ್ಪಿತಸ್ಥರು. ಹಾಗಾಗಿ ಯಾರ್ ತಾತ ಆಗ್ಲಿ ಯಾರ್ ಗುರು ಆಗ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು. ನೀನ್ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋ ಸ್ಥಾನದಲ್ಲಿದ್ಯಾ. ನೀನ್ ಮಾಡಲ್ಲ ಅಂದ್ರೆ ಇನ್ನೊಬ್ಬ ಕೈಯಲ್ಲಿ ಮಾಡಿಸ್ತೀನಿ ನಾನು. ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್, ನಿನ್ನ ಕರ್ತವ್ಯವನ್ನು ಬಿಡಬೇಡ ಅಂತ ಸ್ಪಷ್ಟತೆ ಕೊಡ್ತಾನೆ. ಅಲ್ಲಿಂದ ಶುರು ಆಗುತ್ತೆ ಭಗವದ್ಗೀತೆ. ಆಗ ಅರ್ಜುನ ಹೇಳ್ತಾರೆ, ಅಯ್ಯೋ ನೀನ್ ಹೇಳೋದ್ ಸುಲಭ, ತುಂಬಾ ಇನ್ನೊಂದು ಪ್ರಶ್ನೆ ಮನಸ್ಸಿನಲ್ಲಿ ರೆಡಿ ಆಗಿತ್ತು ನಮ್ಗೆ. ಜಾತ್ಯತೀತ ದೇಶದ ಬಗ್ಗೆ ಮಾತಾಡ್ತಿದ್ವಿ. ಶಾಲೆ ಅಂದ್ಮೇಲೆ ಎಲ್ಲಾ ಜಾತಿ ಧರ್ಮ ನಂಬಿಕೆಗಳ ಮಕ್ಕಳು ಓದೋದಕ್ಕೆ ಬಂದಿರ್ತಾರೆ. ಭಗವದ್ಗೀತೆ ಬೇಕಿದ್ರೆ ಹಿಂದೂಗಳು ಓದ್ಕೊಳ್ಳಿ, ಯಾಕೆ ಮುಸ್ಲಿಂ ಮಕ್ಕಳು ಓದ್ಬೇಕು, ಕ್ರಿಶ್ಚಿಯನ್ ಮಕ್ಕಳು ಓದ್ಬೇಕು ಅನ್ನೋ ಪ್ರಶ್ನೆ ಬಂದಿತ್ತು ನನಗೆ. ನೋಡಿ, ಅದೇ ಈಗ ನಾನು ಯಾವುದೋ ಒಂದು ಶೈವಾಗಮ ಪುಸ್ತಕವನ್ನ ಮಕ್ಕಳಿಗೆ ಹೇಳ್ಕೊಡಿದ್ರೆ ಶೈವದ್ ಯಾಕೆ ನಾವು ಮಾಡ್ಬೇಕು ಅಂತ ವೈಷ್ಣವರು ಹೇಳ್ತಾರೆ, ಅಥವಾ ಮುಸ್ಲಿಮ್ಸ್ ಹೇಳ್ತಾರೆ, ಕ್ರಿಶ್ಚಿಯನ್ಸ್ ಹೇಳ್ತಾರೆ, ಜೈನ್ ಹೇಳ್ತಾರೆ. ಅಥವಾ ನಾನು ಹೇಗ್ ಪೂಜೆ ಮಾಡ್ಬೇಕು ಅಥವಾ ಇಂಥದ್ದು ಬೇಡ. ಬಟ್ ಭಗವದ್ಗೀತೆ ಯೂನಿವರ್ಸಲ್ ಅದು. ಐನ್ಸ್ಟೀನ್ ಅಂತವ್ರು ಯಾರ್ಯಾರು ಫಾರಿನರ್ಸ್ ಎಲ್ಲ ಓದ್ತಾ ಇದ್ರು ಅಂದ್ರೆ ಇವತ್ತು ಪಾಕಿಸ್ತಾನಲ್ಲೂ ಕೂಡ ಇಂಟ್ರೊಡ್ಯೂಸ್ ಮಾಡಿ ಯಾವುದು ಯೂನಿವರ್ಸಲ್ ಐಡಿಯಾಸ್ ಇರುವಂತದ್ದು. ಈಗ ಅರ್ಜುನಂಗಾದ ಗೊಂದಲ ನಮ್ಗೆಲ್ಲ ಆಗಲ್ವಾ, ಕ್ರಿಶ್ಚಿಯನ್ಸ್ ಆಗಲ್ವಾ, ಮುಸ್ಲಿಮ್ಸ್ ಆಗಲ್ವಾ? ಮನಸ್ಸನ್ನ ನಿಗ್ರಹಿಸೋದನ್ನ ಶ್ರೀಕೃಷ್ಣ ಹೇಳ್ತಾನೆ. ಎಷ್ಟು ಚೆನ್ನಾಗಿರ್ತಾರೆ. ಮನಸ್ಸು ಹೆಂಗೆ ಡಿಫ್ರೆಂಟ್ ಇದೆಯಲ್ಲ, ಅಂದ್ರೆ ನಾವು ಅವನತಿ ಹೆಂಗಾಗತ್ತೆ ಅಂತ 2 ಶ್ಲೋಕ ಹೇಳ್ತಾನೆ ಶ್ರೀಕೃಷ್ಣ. ತುಂಬಾ ಚೆನ್ನಾಗಿದೆ. ಹೇಳ್ತಾನೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹಃ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಈ ಬಾಲ್ ಮೇಲಿಂದ ಹಾಕಿದಾಗ ಟಕ್ ಅನ್ನತ್ತೆ, ಟಕ್ ಅನ್ನತ್ತೆ, ಟಕ್ 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 ಅಂತ ಹೊಟ್ಟೋಗ್ಬಿಡುತ್ತೆ. ಹಾಗೆ ಮನಸ್ಸು ಧ್ಯಾಯತೋ ವಿಷಯಾನ್ ಪುಂಸಃ, ಯಾವುದೋ ಒಂದು ವಿಷಯ ಅಂದ್ರೆ ವಸ್ತು ಆಗ್ಬೋದು, ವ್ಯಕ್ತಿ ಆಗ್ಬೋದು, ಆಸೆ ಆಗ್ಬೋದು, ದುರಾಸೆ ಏನಾದ್ರು ಆಗ್ಬೋದು. ಒಂದೊಂದು ಸಿಕ್ಕಾಪಟ್ಟೆ ಅಬ್ಸೆಷನ್ ಇಂದ, ಅತಿ ಮೋಹದಿಂದ ಅದನ್ನೇ ನಾವು ಆಲೋಚನೆ ಮಾಡ್ತಾ ಇದ್ರೆ ಧ್ಯಾಯತೋ ವಿಷಯ ಅಂತ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಉಂಟಾಗತ್ತೆ. ಆಮೇಲೆ ಬೇಕೇ ಬೇಕು ಅನ್ಸತ್ತೆ. ಈಗ ನಾನು ದಾರಿನಲ್ಲಿ ಒಂದ್ ಸೀರೆ ನೋಡ್ತೀನಿ ಅಂತ ಇಟ್ಕೊಳ್ಳಿ, ಚೆನ್ನಾಗಿದೆ ಅಂತ ನೋಡ್ಬಿಟ್ಟು ಬಂದ್ಬಿಡ್ಬೇಕು. ಅದನ್ನೇ ಹೋಗ್ತಾ ಬರ್ತಾ ನೋಡ್ತಾ ಇದ್ರೆ ನಂಗೆ ಬೇಕು ಅನ್ಸುತ್ತೆ. ನೆಕ್ಸ್ಟ್ ಸಂಗಾತ್ ಸಂಜಾಯತೆ ಕಾಮ, ನನ್ ಅನ್ಕೊಂಡಿದ್ ನನ್ಗೆ ಸಿಕ್ಲಿಲ್ಲ ಅಂದ ತಕ್ಷಣ ಕ್ರೋಧೋ ಬಿಜಾಯತೆ, ಕೋಪ ಬಂದ್ಬಿಡತ್ತೆ. ನಾನು ಅನ್ಕೊಂಡಿದ್ದೆಲ್ಲ ಆಗ್ಬೇಕು, ನಾನು ಕೇಳಿದ್ದೆಲ್ಲ ಸಿಕ್ಬೇಕು, ಜೀವನದಲ್ಲಿ ಎಲ್ಲಾ ನಂಗೆ ಅನುಕೂಲವಾಗಿ ನಡಿಬೇಕು, ಯಾರು ನನ್ ಬೈಬಾರ್ದು, ಎಲ್ರು ನನ್ ಒಪ್ಕೋಬೇಕು. ಇದು ನಡೆಯೋದಿಲ್ಲ. ಈ ಹಿಂದೂಗಳಿಗೂ ನಡೆಯಲ್ಲ, ಮುಸ್ಲಿಮ್ಸ್ಗೂ ನಡೆಯಲ್ಲ, ಕ್ರಿಶ್ಚಿಯನ್ಸ್ಗೂ ನಡೆಯಲ್ಲ. ನಾವ್ ಎಷ್ಟು ಓಡಾಡಿದ್ರು, ಸಾಯಿಸಿದ್ರು, ಏನೇನ್ ಮಾಡಿದ್ರು ಕೂಡ ಜೀವನ ಅನ್ನೋ ಗತಿನಲ್ಲಿ ಎಲ್ಲರೂ ಕೂಡ ದೇ ಹ್ಯಾವ್ ಟು ಟೇಕ್ ಎ ನೋ ಅಂಡ್ ಎನ್ ಎಸ್. ಎರಡೂ ಎಲ್ಲರಿಗೂ ಬರುತ್ತೆ. ಆ ಸಂದರ್ಭದಲ್ಲಿ ನಾವು ಹೆಂಗ್ ಬದುಕ್ಬೇಕು, ಹೆಂಗ್ ನೋಡ್ಬೇಕು ಅನ್ನೋದನ್ನ ತೋರಿಸ್ತಾನೆ. ಸೊ ಕ್ರೋಧದಿಂದ ಏನಾಗುತ್ತೆ, ಕೋಪ ಬಂದ್ಬಿಡುತ್ತೆ. ನಾನ್ ಅನ್ಕೊಂಡಿದ್ ಮಾಡ್ಲಿಲ್ಲ ವಿರುದ್ಧ. ಕ್ರೋಧ ಭವತಿ ಸಮೋಹ, ಸಮೋಹ ಅಂದ್ರೆ ಇಲ್ಯೂಷನ್, ತಲೆಕೆಟ್ಟು ಹೋಗುತ್ತೆ ಅಂತ ಹೇಳ್ತೀವಲ್ಲ, ದಿಗ್ಭ್ರಾಂತಿ ಉಂಟಾಗುತ್ತೆ. ಸಮೋಹ ಸ್ಮೃತಿ ವಿಭ್ರಮ, ನಾನ್ ಯಾರು ಅಂತ ಮರ್ತು ಹೋಗ್ಬಿಡ್ತೀವಿ. ಕೆಟ್ಟದಾಗಿ ಕಿಚ್ತೀವಿ, ಕೂಗ್ತೀವಿ, ಹೊಡಿತೀವಿ, ಬಡಿತೀವಿ. ನಮ್ಮ ಅಂತರಂಗದ ಶಕ್ತಿ, ಶಾಂತಿ ಎಲ್ಲವನ್ನ ಮರೆತು ರಾಕ್ಷಸರಂತೆ ವರ್ತಿಸ್ತೀವಿ. ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ನಮ್ಮ ಡಿಸಿಷನ್ ಇದೆಯಲ್ಲ, ನಿರ್ಣಯ ತೆಗೆದುಕೊಳ್ಳೋ ಕೆಪಾಸಿಟಿ ಎಲ್ಲ ಹಾಳಾಗ್ಬಿಡುತ್ತೆ. ನಾವು ಹೊಡಿ ಬಡಿ ಕಡಿ ಫುಲ್ ವಿ ಡೂ ಎವ್ರಿಥಿಂಗ್ ರಾಂಗ್. ಅಂದ್ರೆ ನಮ್ಗೆ ಪೇಷನ್ಸ್ ಹೊಟ್ಟೋಗುತ್ತೆ,
ನಾವು ನಮ್ಮ ಜೀವನವನ್ನೂ ನರಕ ಮಾಡ್ಕೊಳ್ಳೋದಲ್ಲದೆ ಇನ್ನೊಬ್ರಿಗೂ ನರಕವನ್ನು ಮಾಡ್ತೀವಿ. ಬುದ್ಧಿನಾಶಾತ್ ಪ್ರಣಶ್ಯತಿ. ಹೇಗೆ ಹೇಳ್ತಾನೆ ಅಂದ್ರೆ ಇಟ್ ಸ್ಟಾರ್ಟ್ಸ್ ವಿತ್ ಧ್ಯಾಯುತ ವಿಷಯ ಅಂತ ಸಹ. ಸುಮ್ನೆ ಒಂದ್ರ ಬಗ್ಗೆ ಹೆಂಡತಿನೇ ಆಗ್ಲಿ, ಗಂಡನೇ ಆಗ್ಲಿ, ಮಕ್ಕಳೇ ಆಗ್ಲಿ, ಮತವೇ ಆಗ್ಲಿ, ಕುಲವೇ ಆಗ್ಲಿ, ನನ್ನ ವಸ್ತುಗಳೇ ಆಗ್ಲಿ, ನನ್ನ ಏನೇ ಆಗ್ಲಿ, ಯಾವುದೇ ಒಂದರ ಬಗ್ಗೆ, ಒಂದು ವ್ಯಕ್ತಿ, ಒಂದು ವಸ್ತುವಿನ ಬಗ್ಗೆ ಒಂದು ಮಿತಿ ಮೀರಿದ ವ್ಯಾಮೋಹ ಇರಬಾರ್ದು. ಅದನ್ನ ಮೋಹ, ಅಬ್ಸೆಷನ್ ಅಷ್ಟೇ. ಆ ಅಬ್ಸೆಷನ್ ಈಗ ಮತಗಳ ಬಗ್ಗೆ ಅದೇ ಆಗೋದು. ಮತಾಂಧತೆ, ಧರ್ಮ ಅಂತ ಪದ ಬಳಸಲೇಬಾರ್ದು ಆಕ್ಚುಲಿ. ಇಸ್ಲಾಂ ಮತ, ಕ್ರೈಸ್ತ ಮತ, ಜೈನ ಮತ, ಶೈವ ಮತ, ಶಾಕ್ತ ಮತ, ಹಾಗೆ ಪಾರ್ಸಿ ಮತ ಇತ್ಯಾದಿ. ಸೊ ಮತಗಳಲ್ಲೂ ಏನಾಗುತ್ತೆ, ಮತ ಇರೋದೇನು, ಈಗ ಒಂದು ಮಾರ್ಗವನ್ನ ತೋರ್ಸೋದಕ್ಕೆ, ಸತ್ಯದ ಅನುಸಂಧಾನ ನಮ್ಗೊಂದು ಮಾರ್ಗ ಬೇಕು, ಒಂದು ಆಂಬಿಯನ್ಸ್ ಬೇಕು. ಈಗ ಮುಸಲ್ಮಾನರು ಮಕ್ಕಾ ಕಡೆಗೆ ತಿರ್ಕೊಂಡು ಮಾಡ್ತಾರೆ, ಕ್ರೈಸ್ತರು ಒಂದು ಕ್ರಾಸ್ ಇಟ್ಕೊಳ್ತಾರೆ, ಬೌದ್ಧರು ಒಂದು ಧರ್ಮಚಕ್ರ ಇಟ್ಕೊಳ್ತಾರೆ, ಜೈನರಿಗೂ ಒಂದು ಸ್ವಸ್ತಿಕ ಇರುತ್ತೆ. ಎಲ್ಲರಿಗೂ ಒಂದು ಸಿಂಬಲ್, ಒಂದು ಆಂಬಿಯನ್ಸ್ ಬೇಕು, ಮೆಂಟಲ್ ಆಂಬಿಯನ್ಸ್. ಅದು ಅದಕ್ಕಾಗಿ ಹೊರಗಡೆ ಒಂದು ಬೇಕಾಗುತ್ತೆ, ಅದನ್ನ ಮತ ಅಂತ ಹೇಳ್ತಾರೆ. ಒಂದು ನಮ್ಮ ಮತದ ಗುರು ಏನ್ ಮಾಡ್ತಾರೆ, ಒಂದು ಸಂಹಿತೆ ಹಾಕೊಡ್ತಾರೆ. ಈ ತರ ನೀನ್ ಪೂಜೆ ಮಾಡು, ಈ ತರ ಧ್ಯಾನ ಮಾಡು, ಈ ತರ ಶಾಂತಿಯನ್ನ ಪಡಿ, ಈ ತರ ದಾನ ಧರ್ಮ ಮಾಡು, ಈ ತರ ಹಬ್ಬ ಹರಿದಿನ ಮಾಡು, ಈ ತರ ಗುರು ಹಿರಿಯರಿಗೆ ನಮಸ್ಕಾರ ಮಾಡು ಅಂತ ಪ್ರತಿಯೊಂದು ಮತವೂ ತಮ್ಮ ರೀತಿಯಲ್ಲಿ ಹೇಳ್ಕೊಡುತ್ತೆ. ಸಾಮಾನ್ಯ ಮನುಷ್ಯನಿಗೆ ಅದು ಬೇಕು. ರಾಮಕೃಷ್ಣ ಪರಮಹಂಸರಿಗೆ ಬೇಡ, ರಮಣ ಮಹರ್ಷಿಗಳಿಗೆ ಬೇಡ, ಅಲ್ಲಮ ಪ್ರಭುಗಳಿಗೆ ಬೇಡ. ಅವ್ರಂತರ ಬಯಲು, ಅವರು ದೇ ಹ್ಯಾವ್ ರೀಚ್ಡ್ ಎ ಪಾಯಿಂಟ್. ಈಗ ಪರೀಕ್ಷೆ ಮುಗಿಸದಾದ್ಮೇಲೆ ಓದ್ಕೊಳ್ಳೋ ಅಂತ ಹೇಳ್ಕೋಬೇಕಾಗಿಲ್ಲ ಯಾರಿಗೂ, ಹಾಗೆ ಅವ್ರು ಮುಗಿಸಿದಂತವ್ರು. ಮತ ಇರೋದು ಯಾಕೆಂದ್ರೆ ನಮ್ಗೊಂದು ಮಾರ್ಗ ಹಾಕೊಡಕ್ಕೆ. ಆದ್ರೆ ನನ್ನ ಮತದಲ್ಲೇ ಎಲ್ಲರೂ ಬರ್ಬೇಕು, ನನ್ನ ಮತವೇ ಸರಿ, ಬೇರೆ ಎಲ್ಲವೂ ರಾಂಗ್ ಅನ್ನೋದು ಹುಚ್ಚಾಟ ಆಗತ್ತೆ. ಯಾಕೆ ಹಾಗಾಗತ್ತೆ ಅಂದ್ರೆ ನನ್ನ ಮತದ ಬಗ್ಗೆ ನಂಗೆ ಇರೋದು ಭಕ್ತಿ ಅಲ್ಲ, ಅಬ್ಸೆಷನ್. ಈ ಅಬ್ಸೆಷನ್ ಅನ್ನೋದು ಎಷ್ಟು ದೂರ ಹೋಗುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಕೊಲೆ ಪಾತಕಗಳು, ಜನಸೈಡ್ ಆಗ್ಬಿಟ್ಟಿದೆ. ಮಿಲಿಯನ್ ಗಟ್ಲೆ ಜನರನ್ನ ಸಾಯಿಸಾಕ್ಬಿಟ್ಟಿದ್ದಾರೆ. ಆ ಹುಚ್ಚದ್ದಂತಹ ಮತಾಂಧತೆ ಅನ್ನೋದು ಇವತ್ತು ಥ್ರೂ ಕಲನೈಸೇಷನ್ ಪ್ರಪಂಚಾದ್ಯಂತ ಒಂದು ಸರ್ವನಾಶಕ್ಕೆ ಕಾರಣವಾಗ್ಬಿಟ್ಟಿದೆ. ಈ ಮಟ್ಟಕ್ಕೆ ಹೋಗುತ್ತೆ. ಆದ್ರಿಂದ ನಾವು ಮೊದಲೇ ನಮ್ಮ ಮನಸ್ಸನ್ನ ಯೋಗಸ್ಥಃ ಕುರು ಕರ್ಮಾಣಿ ಸಂಗಮ್ ತೆಕ್ತ, ಎಲ್ಲ ಮಾಡು. ಅದೇ ಆ ಅಟ್ಯಾಚ್ಮೆಂಟ್ ಬಿಟ್ಬಿಡು. ಯಾವುದೋ ಸಂದರ್ಭದಲ್ಲಿ ಎಲ್ಲ ಬಿಟ್ಟು ಹೋಗುತ್ತೆ. ನಮ್ಗೆ ಇಷ್ಟವಾದದ್ದೇನೋ ಕಳ್ಕೊಳ್ಳೋ ಸಂದರ್ಭ ಬರುತ್ತೆ. ವ್ಯಕ್ತಿಗಳು, ನಮ್ಗೆ ಬಹಳ ಪ್ರಿಯವಾದಂತಹ ನಮ್ಮ ತಂದೆ ತಾಯಿಯೋ ಅಥವಾ ನಮ್ಮ ಬಂಧು ಬಳಗವೋ, ನಮ್ಗೆ ಇಷ್ಟವಾದ ವಸ್ತುವೋ, ಸೀರೆನೋ, ಒಡವೆನೋ, ಪುಸ್ತಕನೋ, ಏನೋ ಒಂದು ಕೈ ತಪ್ಪು ಹೋಗಲ್ವಾ ಜೀವನದಲ್ಲಿ, ಸ್ನೇಹವೋ ಏನೋ ಅಪಾರ್ಥ ಆಗುತ್ತೆ. ಇದು ಇಟ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಅದನ್ನ ನೀನು ಒಪ್ಕೋ. ಆವಾಗ ನಿನ್ನ ಮನಸ್ಸಿನಲ್ಲಿ ಗೊಂದಲ ಆಗೋದಿಲ್ಲ. ಆಗ ನೀನು ಆ ಸಿಚುವೇಶನ್ ಮೇಲೆ ನಿಂತ್ಕೊಳ್ತೀಯ, ಕ್ಷಮಿಸುವ ಶಕ್ತಿಯನ್ನು ಪಡಿತೀಯ, ಮರೆಯುವ ಶಕ್ತಿಯನ್ನು ಪಡಿತೀಯ. ಮನಸ್ಸು ತಿಳಿಯಾಗತ್ತೆ. ಮನಸ್ಸು ತಿಳಿಯಾದ ತಕ್ಷಣ ಬುದ್ಧಿ ಚುರುಕಾಗತ್ತೆ. ಬುದ್ಧಿ ಯಾಕೆ ತಪ್ಪ ನಿರ್ಣಯ ಮಾಡುತ್ತೆ ಅಂದ್ರೆ ಮನಸ್ಸು ಒಂಥರ ಕ್ಲೌಡಿಯಾಗಿ ಬುದ್ಧಿಯನ್ನ ಕಳೆದು ಬಿಡುತ್ತೆ. ಈ ಇಮೋಷನ್ಸ್ ಇದೆಯಲ್ಲ, ಇದು ಬುದ್ಧಿಯನ್ನ ಕಳೆದು ಬಿಡುತ್ತೆ. ಈ ಇಮೋಷನ್ಸ್ ನ ಯಾವಾಗ ನಾವು ಕ್ಲಿಯರ್ ಮಾಡ್ತೀವೋ ಬುದ್ಧಿ ನೆಟ್ಟಗಾಗತ್ತೆ. ಇದನ್ನ ಭಗವದ್ಗೀತೆ ಹೇಳುತ್ತೆ. ಇದನ್ನೇ ಮಹಾಭಾರತದಲ್ಲಿ ನೂರಾರು ಕಥೆಗಳ ಮೂಲಕ ನಾವು ವ್ಯಾಸರು ಹೇಳಿದ್ದನ್ನ ನಾವು ನೋಡ್ತೀವಿ. ಇದನ್ನ ರಾಮ ಜೀವನದಲ್ಲಿ ಪಾಲಿಸಿ ತೋರಿಸ್ತಾ, ಇದನ್ನ ಕೃಷ್ಣ ಪಾಲಿಸಿ ತೋರಿಸದೆ ಪಾಂಡವರ ಮೂಲಕ ಮಾಡಿಸ್ತ. ಅದಕ್ಕೆ ಸಾವಿರಾರು ವರ್ಷಗಳಿಂದ ಸಿಲೆಬಸ್ ಆಗಿದೆ. ಇವ್ರು ಇವತ್ತು ಕಚ್ಚಾಡ್ಸಿದಾರಲ್ಲ, ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿ ಅಷ್ಟಾದಶ ವಿದ್ಯಾಸ್ಥಾನಗಳು ಮತ್ತು ಚತುಷ್ಷಷ್ಟಿ ವಿದ್ಯೆಗಳು ಸಿಲೆಬಸ್ ಆಗಿವೆ. ಆ ಅಷ್ಟಾದಶ ವಿದ್ಯಾಸ್ಥಾನಗಳಲ್ಲಿ ಇತಿಹಾಸ ಪುರಾಣಗಳು ಅಂದ್ರೆ ರಾಮಾಯಣ, ಮಹಾಭಾರತ. ಹಳ್ಳಿಯಲ್ಲೂ ಮೂಲೆಯಲ್ಲೂ ಭಾರತಾದ್ಯಂತ ಎಲ್ಲ ಕುಲ, ಜಾತಿ, ಮತ, ವರ್ಣ ಭೇದವಿಲ್ಲದೆ ವನ್ಯ ಜನರಿಂದ ಹಿಡಿದು ಪ್ರತಿಯೊಬ್ಬರಿಗೂ ರಾಮಾಯಣ ಗೊತ್ತು, ಮಹಾಭಾರತ ಗೊತ್ತು. ಈಗ ಈ ಮೆಕಾಲೆ ರೋಗ ಬಂದ್ಮೇಲೆ ನಾವು ಇದನ್ನೆಲ್ಲ ಮರ್ತಿರೋದು, ಈಗ ಇಷ್ಟೆಲ್ಲ ಗೊಂದಲ ಆಗಿರೋದು. ಹಾಗಾಗಿ ಸಾವಿರಾರು ವರ್ಷಗಳಿಂದ ಯಾವ್ದು ಸಿಲೆಬಸ್ ಆಗಿದೆಯೋ ಅದನ್ನ ಮತ್ತೆ ಪುನಃಸ್ಥಾಪಿಸೋ ಪ್ರಯತ್ನ ಮಾಡ್ತಾ ಇದೀವಿ. ನಾವೇನ್ ಪೂಜೆ ಮಾಡೋ ಗ್ರಂಥವನ್ನ ಹೇಳ್ಕೊಡ್ತಾ ಇಲ್ಲ, ವ್ರತಕಲ್ಪವನ್ನ ಹೇಳ್ಕೊಡ್ತಿಲ್ಲ. ಪೂಜೆ ಮಾಡೋದು ಅಂತಿದ್ದಕ್ಕೆ ನೆನಪಾಯ್ತು. ನಾ ಇತ್ತೀಚೆಗೆ ಹಾವೇರಿಯಲ್ಲಿ ಅನ್ಸುತ್ತೆ ಒಬ್ಬ ಹಿರಿಯರು ನನ್ನ ಜೊತೆಗಿದ್ರು. ಅಲ್ಲಿ ಬಂದಂತ ಯುವಕನೊಬ್ಬನನ್ನು ಕೇಳಿದ್ರು, ಭಗವದ್ಗೀತೆ ಓದ್ತೀಯೇನಪ್ಪ ಅಂತ. ಮನೇಲಿದೆ, ಓದಿಲ್ಲ ಅಂದ. ಯಾಕೆ ಅಂತ ಕೇಳಿದಕ್ಕೆ, ಇಲ್ಲ ನಾವು ನಾನ್ ವೆಜ್ ತಿಂತೀವಿ, ಅದು ಮುಟ್ಟೋದಕ್ಕೆ ನನಗೊಂಥರ ಅನ್ಸುತ್ತೆ ಅಂತ. ಆಕ್ಚುಲಿ ಆ ಹುಡುಗ ಹೇಳಿದ್ದು. ಇವ್ರು ನಕ್ಕರು. ವ್ರತ ನಿಯಮಗಳ ಪಾಲನೆ ಆಗ್ಬೇಕಾ ಭಗವದ್ಗೀತೆ ಓದೋದಕ್ಕೆ? ನೋಡಿ, ಇದು ಅವರವರ ವೈಯಕ್ತಿಕ ನಿಷ್ಠೆ ಆಯ್ತಾ. ಕೆಲವರು ಈ ತರ ವಿಧಿಗಳನ್ನ ಪೂರ್ವ ವಿಧಿ, ಪಶ್ಚಾತ್ ವಿಧಿ ಅಂತ ಹೇಳ್ತೀವಿ. ಯಾವುದೇ ಒಂದು ಗ್ರಂಥದ ಪಾರಾಯಣ ಮಾಡುವಾಗ ಅದು ಪೂರ್ವದಲ್ಲಿ ಸ್ನಾನ ಗೀನ ಮಾಡ್ಕೊಂಡು ಮಡಿಯಾಗಿ ಕೂತ್ಕೊಂಡು ಇಂಥ ದಿಕ್ಕಲ್ಲಿ ಕೂತ್ಕೊಂಡು ಒಂದು ನರ್ಕೊಂದು ಆರತಿ ಎತ್ಬಿಟ್ಟು ಶುರು ಮಾಡ್ತಾರೆ. ಆಮೇಲೆ ಮುಚ್ಚಿಟ್ಬಿಟ್ಟು ಅದಕ್ಕೆ ಹೂ ಅಕ್ಷತೆ ಹಾಕ್ತಾರೆ. ವಿಧಿಪೂರ್ವಕವಾಗಿ ಮಾಡುವಂಥದ್ದು ಉಂಟು. ಆದ್ರೆ ನಾನು ಯಾವಾಗ್ಲೂ ಹಂಗೂ ಮಾಡ್ತೀನಿ.
ನಾನು ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ನಾವು ಕಾರಲ್ಲಿ ಇಟ್ಕೊಂಡಿರ್ತೀನಪ್ಪ, ನಾವು ನಿಮಿಷ ಬೇಕು ಆಫೀಸಿಗೆ ಬರೋದಕ್ಕೆ, 4 ಗಂಟೆ ಹೋಗ್ತೀನಿ, ಆಮೇಲೆ ಕಾರಲ್ಲೇ ಇಟ್ಟಿರ್ತೀನಿ. ಹೌದು, ನನ್ನ ಮನ್ಸಿಗೆ ನಾನು ಸ್ವತಃ ಹೇಳ್ತಾ ಇದ್ದೆ, ನನ್ನ ಮನ್ಸಿಗೆ ಗೊಂತಲ್ಲ ಆದ್ರೆ ನಾನು ಸುಮ್ಮನೆ ಭಗವದ್ಗೀತೆ ಕೃಷ್ಣ ನಂಗೆ ಏನ್ ಹೇಳ್ತೀಯ ನೋಡೋಣ ಅಂತ ಸುಮ್ಮನೆ ಯಾವ್ದೋ ತೆಗಿತೀನಿ, ಯಾವ್ದೋ ಒಂದು ವಾಕ್ಯ. ಯಾಕಂದ್ರೆ ಇದು ಇರೋದೆಲ್ಲ ಮನಸ್ಸಿನ ನಿಗ್ರಹದ ಬಗ್ಗೆ, ಇದೊಂಥರ ಟೆಕ್ಸ್ಟ್ ಆಫ್ ಸೈಕಾಲಜಿ ಅಂತ ಹೇಳ್ಬೋದು. ಅಲ್ಲಿ ಯಾವ್ದೋ ಒಂದು ಕರೆಕ್ಟ್ ಆಗಿ ಅನ್ಸುತ್ತೆ, ಹೌದಲ್ವಾ? ನಾವು ಅಲ್ಲಿ ದೋಷ ನೋಡೋ ಬದಲು ಇಲ್ಲಿ ನೋಡ್ಬೇಕು. ಆಚೆ ಜಗತ್ ಹಿಂಗೆ ಇರುತ್ತೆ, ಆದ್ರೆ ಅದನ್ನ ನಾನು ಈಗ ಎಲ್ಲಾ ಕಡೆ ಕೊರೋನಾ ಇತ್ತು, ಕೋವಿಡ್ ಇತ್ತು, ಆದ್ರೆ ನನಗೆ ಇಮ್ಯುನಿಟಿ ಇದೆಯಾ? ಇಮ್ಯುನಿಟಿ ಬೆಳೆಸ್ಕೊಳ್ಬೇಕಲ್ಲ. ವಿಧಿಪೂರ್ವಕವಾಗಿ ಅಧ್ಯಯನ ಮಾಡೋದು ಉಂಟು, ಇಲ್ಲ ಅಂತಲ್ಲ. ಇಲ್ಲ ಹೋದ್ರು ಕೂಡ ಸಾರ್ವತ್ರಿಕ ನಿಯಮ, ನಮಗ್ ನಾವು ಮಾಡ್ಕೊಳ್ಳೋ ನಿಯಮ, ಅಥವಾ ಕುಲ ನಿಯಮ, ಅಥವಾ ಗುರುಗಳು ವಿಧಿಸಿರೋ ನಿಯಮ, ಅಥವಾ ತಂದೆ ತಾಯಿ ವಿಧಿಸಿರೋ ನಿಯಮ. ನಾನು ಇಂಥ ಜಾತಿಯವನು, ನಾನು ಭಗವದ್ಗೀತೆ ಆಹಾರ ಪದ್ಧತಿ ಹಿಂಗಿದೆ, ನಾವು ಭಗವದ್ಗೀತೆ ಓದಬಹುದಾ? ವ್ಯಾಸ ಭಗವಾನರ ತಾಯಿ ಯಾರು ಗೊತ್ತಾ? ಸತ್ಯವತಿ, ದಾಶರ ಪುತ್ರಿ ಅವಳು, ಆಯ್ತಾ? ಆಮೇಲೆ ಅರ್ಜುನಾದಿಗಳು ಅವ್ರೇನು ಜಾತಿಯಿಂದ ಕ್ಷತ್ರಿಯರ? ಸತ್ಯವತಿಯ ಮೊಮ್ಮಕ್ಕಳು ತಾನೆ ಅವರೆಲ್ಲ, ಆಯ್ತಾ? ಸತ್ಯವತಿಯ ಮರಿ ಮಕ್ಕಳು ಅವರೆಲ್ಲ, ಆಯ್ತಾ? ಆಮೇಲೆ ರಾವಣ ಯಾರು ರಾಮಾಯಣದಲ್ಲಿ? ಎಲ್ಲರೂ ರಾವಣ ಮೂರ್ತಿ, ರಾವಣಪ್ಪ ಅಂತ ಹೆಸರಿಟ್ಕೊಳ್ತೀವ ನಾವು. ಕೋದಂಡ ರಾವಣ ದೇವಸ್ಥಾನ ಎಲ್ಲ ಇದೆಯಾ ನಮ್ಮಲ್ಲಿ? ಯಾತಕ್ಕೆ ರಾಮನ್ ಪೂಜೆ ಮಾಡ್ತಾರೆ? ನಾವು ಅಲ್ಲಿ ಗುಣವನ್ನ ಪೂಜೆ ಮಾಡ್ತಾ ಇದ್ದೀವಿ. ಸರ್ವವೇದವಿದವನು ಪುಲಸ್ತ್ಯ ಮಹರ್ಷಿಗಳ ಮೊಮ್ಮಗ, ವಿಶ್ರಮ ಮಹರ್ಷಿಯ ಮಗ ರಾವಣ, ಬ್ರಾಹ್ಮಣ. ಯಾರು ಪೂಜೆ ಮಾಡ್ತೀವಿ ರಾವಣನ? ಯಾಕೆಂದ್ರೆ ಅವ್ನು ಮಾಡಿದೆಲ್ಲ ತಪ್ಪು. ಹಾಗಾಗಿ ನಾವು ಗುಣಾಹ ಪೂಜಾ ಸ್ಥಾನಂ ನಚ ಗುಣಿಷು ನಚಲಿಂಗಂ ನಚವಯ ಅಂತ ಒಂದು ಮಾತಿದೆ. ಗುಣಾಹ ಪೂಜಾ ಸ್ಥಾನ, ಲಿಂಗವಾಗ್ಲಿ ವರ್ಣವಾಗ್ಲಿ ವಯಸ್ಸು ಕೂಡ ಅಲ್ಲ ಅಂತ. ನನಗಿಂತ 10-20 ವರ್ಷ ಚಿಕ್ಕ ಮಗು ಬಂದು ಏನಾದ್ರು ವಿಷಯ ಹೇಳಿದ್ರು ಕೂಡ ನಾನು ಅದನ್ನ ಗೌರವದಿಂದ ಸ್ವೀಕರಿಸ್ಬೇಕು ಅಂತ. ತಮಿಳ್ನಾಡಲ್ಲಿ ಒಂದು ಗುಡಿ ಇದೆ, ಸ್ವಾಮಿನಾಥನ್ ಅಂತ. ಅಲ್ಲಿ ಶಿವನು ಸುಬ್ರಹ್ಮಣ್ಯ ಸ್ವಾಮಿಯಿಂದ ತನ್ನ ಮಗುವಿನಿಂದ, 1 ವರ್ಷದ ಮಗುವಿಂದ ಉಪದೇಶ ಪಡೆಯೋ ಫೋಟೋ ಇದೆ. ಅಂದ್ರೆ ಆ ಸುಬ್ರಹ್ಮಣ್ಯ ಸ್ವಾಮಿ ಎಂಥ ಜ್ಞಾನಿ ಅಂದ್ರೆ, ಶಿವನ್ ಜ್ಞಾನಕ್ಕೇನ್ ಕಮ್ಮಿನ? ಅವನಿಂದ ಪಡಿತಾನೆ. ಅಲ್ಲಿ ಎಂತ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ಎಲ್ಲಾ ಬಾಲಾದಪಿ ಎಲ್ಲರಿದ್ರ ಕೂಡ ನಾವು ಸ್ವೀಕರಿಸಬೇಕು ಅಂತ. ಹಾಗಾಗಿ ಜಾತಿ, ಕುಲ, ವರ್ಣ, ಲಿಂಗ ಏನು ಬರದೇ ಇಲ್ಲ. ಇದು ಬರೀ ಮನಸ್ಸಿನ ಬಗ್ಗೆ ಶ್ರೀಕೃಷ್ಣ ಹೇಳ್ತಾ ಇರೋದು. ನ್ಯೂಸ್ ಅವರ್ ಸ್ಪೆಷಲ್ ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ನಂತರ ಆಹ್ವಾನಿತರಿಂದ ಪ್ರಶ್ನೆಗಳನ್ನ ತೆಗೆದುಕೊಳ್ಳೋಣ. ಡಾಕ್ಟರ್ ಆರತಿ ಅವರ ಜೊತೆಗಿನ ಚರ್ಚೆಯನ್ನು ಮುಂದುವರೆಸ್ತಾರೆ.